ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಮಿತಾಸ್ ಕಿಚನ್ಗೆ ಸ್ವಾಗತ. ನಾ ಇಂದಿಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಅಜ್ಜಂದ್ರು ಸಹ ಇಷ್ಟಪಟ್ಟು ತಿನ್ನುವ ಒಂದು ತಿಂಡಿನ ಮಾಡ್ತಾಳೆ. ಅದುವೇ ಚಕ್ಕುಲಿ. ಚಕ್ಕುಲಿಲಿ ಕೂಡ ಬೇರೆ ಬೇರೆ ರೀತಿಯ ಚಕ್ಕುಲಿ ಮಾಡುವೆ. ನಾ ಇಂದಿಲ್ಲಿ ಸಾಂಪ್ರದಾಯಿಕವಾಗಿ ಮತ್ತು ತುಂಬ ಹಳೆಯ ಕಾಲದಿಂದ ಕೂಡ ಮಾಡಿಕೊಂಡು ಬಂದಂಥ ಅಕ್ಕಿ ಚಕ್ಕುಲಿನ ಮಾಡ್ತಾಳೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ನಂಗೊಂದು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಹಾಗೆ ಹೊಸ ಹೊಸ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಗಂಟೆನ ಬಾರಿಸಿ ಅದರಲ್ಲಿ ಆಲ್ನ ಸೆಲೆಕ್ಟ್ ಮಾಡಿ. ಹಂಗಾರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗಿ ಚಕ್ಕುಲಿ ಮಾಡಮ್ಮ. ಇಲ್ಲಿ ನಾವು ಒಂದು ಕಾಯಿನ ಹೆರ್ಕೊಂಡೋಳೆ. ಇದರ ಇನ್ನು ಮಿಕ್ಸಿ ಜಾರಿಗೆ ಹಾಕಿ ಹಾಲು ತಗೊಳಮ್ಮ. ಇದಕ್ಕೀಗ ನಾ ಅರ್ಧ ಗ್ಲಾಸಿನಷ್ಟು ನೀರು ಕೂಡ ಹಾಕ್ತಾವಳೆ. ಇದರ ಇನ್ನು ಕಡ್ದು ಹಾಲು ತಗೊಳಮ್ಮ. ಕಾಯಿನ ಕಡ್ಕೊಂಡಾತು. ಇನ್ನು ನಾವು ಇದರ ಹಾಲು ತಗೊಳಮ್ಮ. ದಪ್ಪ ಹಾಲು ಮಾತ್ರ ಸಾಕು ನಮಗೆ. ಇದರ ಇನ್ನು ಹಿಂಡಿ ಕಣಮ್ಮ. ಇಲ್ಲಿ ನಾವು ಒಣಗಿದ ಕಾಯಿ ಅಲ್ಲ, ಸ್ವಲ್ಪ ಹಸಿ ಕಾಯಿ ತಗೊಂಡು, ಅಂದರೆ ಹಾಲು ಹಾಕಿತ್ತದೆ. ಈಗ ನಾವು ಸುರುಗೆ ಅಕ್ಕಿ ಚಕ್ಕುಲಿಗೆ ಬೇಕಾಗುವ ಸಾಮಾನ ನೋಡ್ಕೊಳಮ್ಮ. 2 ಕಪ್ಪು ಅಕ್ಕಿ ಹೊಡಿ, 1 ಕಪ್ಪು ಹುರಿದ ಉದ್ದಿನ ಹುಡಿ, 1 ಕಪ್ಪು ದಪ್ಪ ಕಾಯಿ ಹಾಲು, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಎಳ್ಳು, ರುಚಿಗೆ ಉಪ್ಪು, 1 ನಿಂಬೆಹಣ್ಣು ಗಾತ್ರದಷ್ಟು ಬೆಣ್ಣೆ. ಈಗ ನಾನು ಮಿಕ್ಸಿಂಗ್ ಬೌಲಿಗೆ ಅಕ್ಕಿ ಹೊಡಿನ ಹಾಕಿಕೊಂಡೋಳೆ. 2 ಕಪ್ ಅಕ್ಕಿ ಹೊಡಿನ ಹಾಕ್ತಾಳೆ. ಹಾಗೆ 1 ಕಪ್ನಷ್ಟು ಹುರಿದು ಹುಡಿ ಮಾಡಿದ ಉದ್ದಿನ ಹುಡಿ, ಉಪ್ಪು, ಎಳ್ಳು, ಜೀರಿಗೆ ಮತ್ತು ಬೆಣ್ಣೆ. ಇದರ ಈಗ ನಾವು ಹಾಗೇನೆ ಕಲಸಿಕಣಮ್ಮ. ಲಾಯ್ಕಿ ಒಂದಕ್ಕೊಂದು ಬೆರೆಯುವ ಹಾಗೆ ಲಾಯ್ಕಿ ಕಲಸಿಕೊಂಡ್ರೆ ಆಯ್ತು. ಈ ಬೆಣ್ಣೆ ಎಲ್ಲ ಲಾಯ್ಕಿ ಅಕ್ಕಿ ಹಿಟ್ಟಿನೊಟ್ಟಿಗೆ ಬೆರೆಯುವ ಹಾಗೆ ಲಾಯ್ಕಿ ಕಲಸಿಕಣಮ್ಮ. ಈಗ ನೋಡಿ ಅಕ್ಕಿ ಹೊಡಿ, ಉದ್ದಿನ ಹೊಡಿ, ಬೆಣ್ಣೆ ಎಲ್ಲ ಲಾಯ್ಕಿ ಕಲಸಿಕೊಂಡಾತು. ಲಾಯ್ಕಿ ಒಂದಕ್ಕೊಂದು ಬೆರೆಯುವ ಹಾಗೆ ಕಲಸಿಕೊಂಡು ಆಯ್ತು. ಇನ್ನು ಇದಕ್ಕೆ ನಾ ದಪ್ಪದ ಕಾಯಿ ಹಾಲು ಹಾಕ್ತಾವಳೆ. ಸ್ವಲ್ಪ ಸ್ವಲ್ಪನೇ ಹಾಕಿಕೊಂಡು ಕಲಸಮ್ಮ, ಒಮ್ಮೆಗೆ ಹಾಕಿಕೊಂಬೋದು ಬೇಡ. ಕಪ್ಪಾಗಿ ಒಂದು ಸ್ವಲ್ಪ ಕಾಯಿ ಹಾಲು ಜಾಸ್ತಿ ಇತ್ತು, ಅದರ ಕೂಡ ಹಾಕ್ತಾಳೆ. ಕಾಯಿ ಹಾಲಿ ನೋಡಿ ಇಷ್ಟು ಕಲಸಿಕೊಂಡೋಳೆ. ಈಗ ಒಂದು ಸ್ವಲ್ಪ ಉಗುರು ಬಿಸಿದ ನೀರನ್ನ ಕೂಡ ಹಾಕ್ತಾಳೆ. ಜಾಸ್ತಿ ಬೇಡ, ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಚಕ್ಕುಲಿಗೆ ಬಂದನ ರೆಡಿ ಮಾಡಿ ಆಯ್ತು. ಇದನ್ನು ಸುಮಾರು ಒಂದು 5ರಿಂದ 10 ನಿಮಿಷನೇ ನಾದಿಕೊಂಡೋಳೆ. ಚಂದ ಲಾಯ್ಕ್ ಮಾಡಿ ಚಪಾತಿ ನಾದುವೆಲ್ಲ ಆ ರೀತಿ ನಾದಿಕೊಂಡು ಹೋಗು. ಹಿಟ್ಟನ್ನ ಹೊರಳಿಗೆ ಹಾಕಿಕಣಮ್ಮ. ನೋಡಿ ಈ ರೀತಿಯ ಬಿಲ್ಲೆ ತಗೊಂಡು ಹೋಗು. ಹಾಕಿ ಎಣ್ಣೆ ಎಲ್ಲ ಪುಡೆಗೆ ಹಾಕಿಕೊಂಡ್ರೆ ಆಯ್ತು. ಈಗ ನೋಡಿ ಇದಕ್ಕೆ ಹಿಡಿಯುವಷ್ಟು ಬಂಧನ ಇದಕ್ಕೆ ಹಾಕೋಣಮ್ಮ. ಚಕ್ಕುಲಿ ಹೊರಳಿಗೆ ಹಿಡಿಯುವಷ್ಟು ಬಂಧನ ಹಾಕೋಣಮ್ಮ. ಇಲ್ಲಿ ಕಡಾಯಿನ ಕಾಯಕ್ಕೆ ಇಸಿಯೋಳೆ. ಅದಕ್ಕೆ ಈಗ ನಾ ಕಾಯಿ ಎಣ್ಣೆನ ಹಾಕ್ತಾವಳೆ. ಯಾವುದೇ ಕುಕ್ಕಿಂಗ್ ಆಯಿಲ್ನ ಹಾಕೋಣಕ್ಕೆ ನಾ ಮಾತ್ರ ಕಾಯಿ ಎಣ್ಣೆನ ಹಾಕೊಂಡೋಳೆ. ಇನ್ನು ಎಣ್ಣೆ ಇಲ್ಲಿ ಲಾಯ್ಕಿ ಕಾಯಲ್ಲಿ ಹಿಟ್ಟು ನಾವು ತಗೊಂಡ ಮೇಲೆ ಓಪನ್ ಆಗಿ ಸುದು ಬೇಡ. ಒಂದು ಬಾಳೆ ಎಲೆನ ಅಥವಾ ಏನಾದರೂ ಒಂದು ಪ್ಲೇಟ್ಗೆ ಮುಚ್ಚಿಸಿಕೊಂಡು ಹಿಟ್ಟು ನಾವು ಇಲ್ಲಿ ಡ್ರೈ ಹಾಕಿ ಬರ್ತದೆ. ಹಾಗಾಗಿ ಈಗ ನಾವು ಚಕ್ಕುಲಿ ಒತ್ತಿಕೊಣಮ್ಮ. ನಾ ಇಲ್ಲಿ ಬಾಳೆ ಎಲೆ ತಗೊಂಡೋಳೆ. ಬಾಳೆ ಎಲೆ ಕುಂತೇನಿಲ್ಲ, ಪ್ಲಾಸ್ಟಿಕ್ ಕವರ್ ಕೂಡ ತಗೊಳಕ್ಕೆ, ಇಲ್ಲಾಂದ್ರೆ ಬಟರ್ ಪೇಪರ್ ತಗೊಳಕ್ಕೆ, ಇಲ್ಲ ಇದ್ರೆ ಉಪ್ಪಳಿಗೆ ಎಲೆ ಕೂಡ ತಗೊಳಕ್ಕೆ. ಯಾವುದು ನಿಮಗೆ ಅನುಕೂಲ ಉಂಟು ಅದರ ತಗೊಂಡ್ರೆ ಆಯ್ತು. ಈಗ ನಾವು ಚಕ್ಕುಲಿ ಒತ್ತಿಕೊಣಮ್ಮ. ಇಲ್ಲಿ ನೋಡಿ ಚಕ್ಕುಲಿ ಹಿಂಗೆ ಒತ್ತುಕಕ್ಕನ ಹಿಂಗೆ ಉದ್ದಕ್ಕೆ ಬೊಳ್ಳಿ ನನಗೆ ಹಿಂಗೆ ಬರಬೇಕು. ಅಂದರೆ ಮಾತ್ರ ನಾವು ಕಲಸಿದ ಬಂದ ಸರಿಯಾಗ್ತು ಅಂತ ಲೆಕ್ಕ. ಒಂದು ವೇಳೆ ಹಿಟ್ಟು ಒಂದು ವೇಳೆ ಎಡೆಯಲ್ಲಿ ಕಟ್ಟಾದರೆ ಹಿಟ್ಟನ್ನು ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ
ಸೈಜಿಗೆ ಬೇಕಾದ್ರೆ ಮಾಡೋದು, ಸಣ್ಣ ಚಕ್ಕುಲಿ ದೊಡ್ಡ ಚಕ್ಕುಲಿ ಯಾವ ರೀತಿ ಬೇಕಾದ್ರೆ ಮಾಡೋದು. ನಾ ಸ್ವಲ್ಪ ದೊಡ್ಡ ಸೈಜಿಗೆ ಮಾಡ್ತಾಳೆ. ಉದ್ದಕ್ಕೆ ನೋಡಿ ಕಟ್ಟಾದ ನೋಡಿ ಹಿಟ್ಟಂದ್ರೆ ಇದು ಸರಿಯಾಗ್ತು ಬಂದ. ಚಕ್ಕುಲಿ ನೋಡಿ ಈ ರೀತಿ ಮಾಡಿ ಇಸ್ಕೊಂಡವಳೆ. ನಾವು ಒಂದು ಸಲ ಕಾಯಿಸಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಚಕ್ಕುಲಿ ಮಾಡಿ ಇಸ್ಕೊಂಡ್ರೆ ಅದು, ಅಂದರೆ ಜಾಸ್ತಿ ಮಾಡಿ ಇಸ್ಕೊಂಡ್ರೆ ಡ್ರೈ ಆದೆ. ನಾವಿಲ್ಲಿ ಎಣ್ಣೆಗೆ ಹಾಕೋಣದು ತುಂಡಾದೆ, ಹಾಗಾಗಿ ಎಷ್ಟು ಬೇಕು ಒಂದು ಸಲ ಕಾಯಿಸಿಕ್ಕೆ ಅಷ್ಟು ಮಾತ್ರ ಹಾಕಿಕೊಂಡ್ರೆ ಅದು. ಇಲ್ಲಿ ಎಣ್ಣೆ ಕಾದುಟ ಅಂತ ನೋಡಮ್ಮ. ಎಣ್ಣೆ ಹಾಕಿ ಕಾದುಟ್ಟು ಈಗ ನಾವು ಒಂದೊಂದೇ ಚಕ್ಕುಲಿನ ಹಾಕಿಕಣಮ್ಮ. ನಿಧಾನಕ್ಕೆ ಹಿಂಗೆ ಬಿಟ್ರೆ ಅದು. ನಿಧಾನಕ್ಕೆ ಹಿಂಗೆ ಒಂದೊಂದೇ ಚಕ್ಕುಲಿನ ಬಿಟ್ಕೊಳಮ್ಮ. ಎಣ್ಣೆ ಮಾತ್ರ ಲಾಕಿ ಕಾದಿರೋ. ನಾವಿಲ್ಲಿ ಚಕ್ಕುಲಿ ಹಾಕಿದಂಗೆನೆ ಸೆಡೆ ಹಾಕೋದು ಬೇಡ, ಒಂದು ಸ್ವಲ್ಪ ಹೊತ್ತು ಬುಟ್ಟ ಮೇಲೆ ಸೆಡೆ ಹಾಕಿಕೊಂಡ್ರೆ ಅದು. ಬೆಂಕಿ ಎಣ್ಣೆ ಲಾಕಿ ಕಾದ ಮೇಲೆ ಬೆಂಕಿನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಅದು. ಸ್ವಲ್ಪ ಹೊತ್ತು ಬುಟ್ಟ ನಂತರ ಎಲ್ಲ ಇದರ ಮೆಲ್ಲ ಸೆಡೆಯಲ್ಲಿ ಮೆಲ್ಲ ಮೆಲ್ಲನೆ ಎಲ್ಲ ಸಪ್ಪಗೆ ಬೇರೆ ಬೇರೆ ಮಾಡಿಕೊಂಡ್ರೆ ಅದು. ಅಂಟಿಕೊಂಡಿದ್ದರೆ ಸೆಡೆಯಲ್ಲಿ ಮೆಲ್ಲ ಇದರ ಬೇರೆ ಬೇರೆ ಮಾಡಿಕೊಂಡ್ರೆ ಅದು. ಇನ್ನು ಇದರೆಲ್ಲ ಒಮ್ಮೆ ಮೆಲ್ಲಂಗೆ ಮುಚ್ಚಿ ಹಾಕೋಣಮ್ಮ. ಚಕ್ಕುಲಿ ಹೊತ್ತಕ್ಕನೆ ಡೇಡೆಯಲ್ಲಿ ತುಂಡಾದರೆ ಒಂದು ಸ್ವಲ್ಪ ನೀರು ಹಾಕಿ ಬಂದನ ಹದ ಬರ್ಸಿಕೊಂಡ್ರೆ ಅದು. ಆಗ ಬಂದ ಸರಿಯಾದೆ. ಬಂದ ಗಟ್ಟಿದ್ದರೆ ಮಾತ್ರ ಚಕ್ಕುಲಿ ಹಾಕನ ಕಟ್ಕಟ್ಟಾದೆ ನೋಡಿ. ಇಲ್ಲಿ ಚಕ್ಕುಲಿ ಕೂಡ ಕಾತು ಇಷ್ಟಾದರೆ ಸಾಕು, ತೆಗ್ದರೆ ಅದು. ಜಾಸ್ತಿ ಕೆಂಪು ಮಾಡೋದು ಬೇಡ, ಅಂದ್ರೆ ನಾವಿಲ್ಲಿ ಉದ್ದಿನ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮಾತ್ರ ಹಾಕಿದ ಕಾರಣ ಸ್ವಲ್ಪ ಬೆಳ್ಳಂಗೆನೆ ಇದ್ದದೆ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಲ್ಲ? ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದಾರ್ಯಾ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೋಡಿ ಚಕ್ಕುಲಿನೆಲ್ಲ ಕಾಸಿಕೊಂಡಾದ್ದು ಎಷ್ಟು ಚಕ್ಕುಲಿ ಆಗ್ಬಿಟ್ಟು ನನಗೆ ಅಷ್ಟು ಬಂದಕ್ಕೆ ಯಾವ ರೀತಿ ಔಟದ್ದು ತೋರಿಸಿದೆ ನೋಡಿ. ಬಾರ್ಲ ಹಾಕಿ ಉಂಟು ನೋಡಿ, ಕೋಲೆಲ್ಲ ಬಂದು ಕ್ರಿಸ್ಪಿ ಆಗ್ಬಿಟ್ಟು ಮತ್ತು ಸಾಫ್ಟ್ ಸೌಟು ಬಾಯಿಲಿ ಸಿರೆ ಕರಗಿದೆ ಅಂತ ಹೇಳ್ತಲ್ಲ ಆ ರೀತಿ ಉಂಟು ನೋಡಿ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ವಿಡಿಯೋನ ವೀಕ್ಷಿಸಿದ ನೀವುಗೆಲ್ಲರಿಗೂ ಧನ್ಯವಾದಗಳು.